ಆನಂದಪುರದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವ. ನಮ ಶ್ರೀ ರಂಗನಾಥಾಯ ನಯನಾನಂದಮೂರ್ತಿ ಆನಂದಪುರಿ ನಿವಾಸಾಯ ಸತ್ಯ ಜ್ಞಾನಾಯ ವಿಷ್ಣುವೆ. ಜನವರಿ 23ರಿಂದ ಪ್ರಾರಂಭವಾಗಿ ಜನವರಿ 27ರ ತನಕ ಆನಂದಪುರದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ ಹಾಗೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮ ಶ್ರೀ ವೆಂಕಟರಾಮ್ ಅಯ್ಯಂಗಾರ್ ಅವರ ಉಪಸ್ಥಿತಿಯಲ್ಲಿ ಆಗಮಿಕ ಪ್ರವೀಣ ಶ್ರೀನಿಧಿ ಭಟ್ಟರ್ ಇವರ ಆಚಾರ್ಯತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಾಡ ಕಚೇರಿಯ ಅಧಿಕಾರಿಗಳಾದ ಕವಿರಾಜ್, ಶಂಕರ್, ಚಂದ್ರಮೌಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸಾವಿರಾರು ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾದರು. ಈಗ ಸಂಬಂಧ ಮೇಲೆ ಆಗುತ್ತೆ. ಯಾರು ಕೂಡ ಪರಸ್ಪರ ಮಾತನಾಡಬಾರದು. ಅಷ್ಟಾಕ್ಷರಿ ಮಂತ್ರಗಳನ್ನು ಮನಸ್ಸಿನಲ್ಲೇ ಮನನ ಮಾಡ್ತಾ ರಂಗನಾಥನ ಪ್ರಾರ್ಥನೆ ಮಾಡ್ತಾ ಆ ಸಂಬಂಧ ಯಾರು ಮಾತಾಡಬೇಡಿ. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ವಿಶ್ವಕರ್ಮ ಚಂಡೆ ಬಳಗ ಗೌತಮಪುರದವರಿಂದ ವಿಶೇಷವಾದಂಥ ಚಂಡೆ ನೃತ್ಯ ಕಾರ್ಯಕ್ರಮಗಳಿಗೆ ರಂಗು ತಂದಿತ್ತು.
ಕಲ್ಯಾಣೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀಧರ ಭಜನಾ ಮಂಡಳಿ ಹಾಗೂ ಶ್ರೀರಾಮ ಭಜನಾ ಮಂಡಳಿ, ಆದಿಶಕ್ತಿ ಮಹಿಳಾ ಮಂಡಳಿ ಅಂದಾಸುರ, ಶ್ರೀ ಮಲ್ಲಿಕಾರ್ಜುನ ಭಜನಾ ಮಂಡಳಿ, ಶ್ರೀ ವೀರಾಂಜನೇಯ ಭಜನಾ ಮಂಡಳಿ, ಶ್ರೀ ಹರಿಹರೇಶ್ವರ ಭಜನಾ ಮಂಡಳಿ ದಾಸಕೊಪ್ಪ ಇವರಿಂದ ಭಜನೆಗಳು ಹಾಗೂ ನಾಟ್ಯ ತರಂಗಿಣಿ ಸಾಗರ ಆನಂದಪುರ ಶಾಖೆ ಇವರಿಂದ ಭರತನಾಟ್ಯ ಕಾರ್ಯಕ್ರಮಗಳು ನಡೆದವು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ ಸರ್ವರಿಗೂ ಬ್ರಹ್ಮರಥೋತ್ಸವ ಹಾಗೂ ದೇವಸ್ಥಾನ ಸಮಿತಿಯ ಪ್ರಮುಖರಾದ ರಾಜೀವ್ ಎಬಿ, ಉಮೇಶ್ ಎನ್, ಗಜೇಂದ್ರ ಯಾದವ್, ಶಂಕರ್ ನಾಯ್ಕ್, ರಮಾನಂದ, ಜಗನ್ನಾಥಾರ್, ನಿತ್ಯಾನಂದ, ಅಶ್ವಿನ್ ಕುಮಾರ್, ರಾಜಶೇಖರ್ ಆಚಾರ್, ಮಲ್ಲಿಕಾರ್ಜುನ್ ಹಾಗೂ ಧರ್ಮರಕ್ಷಾ ಸಮಿತಿಯ ಸತ್ಯನಾರಾಯಣ್, ವೆಂಕಟೇಶ್ ಚಂದಳ್ಳಿ, ಗಣಪತಿ ಎಡೆಹಳ್ಳಿ, ಗುರುಪ್ರಸಾದ್, ಬಿಡಿ ರವಿ ಹಾಗೂ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಅವರು ಅಭಿನಂದನೆ ಸಲ್ಲಿಸಿರುತ್ತಾರೆ. ಈ ಸಾರಿ ರಥೋತ್ಸವ ಹಾಗೂ ವಾರ್ಷಿಕೋತ್ಸವದ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆನಂದಪುರ ಹಾಗೂ ಎಡೆಹಳ್ಳಿ ನಡೆದ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ದುಡ್ಡು ಕಟ್ಟಿ ಆಡುವ ಗುಡುಗುಡಿ ಅಥವಾ ಇನ್ನಿತರೆ ಯಾವುದೇ ಕಾನೂನು ಬಾಹಿರ ಆಟಗಳು ನಡೆಯದಂತೆ ಪೊಲೀಸರ ಸಹಕಾರದೊಂದಿಗೆ ಸಮಿತಿಯ ಎಲ್ಲ ಸದಸ್ಯರು ಮುನ್ನೆಚ್ಚರಿಕೆ ಕ್ರಮ ವಹಿಸಿ ರಥೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿರುತ್ತಾರೆ. ಇವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸನೀಯ ವ್ಯಕ್ತಪಡಿಸಿರುತ್ತಾರೆ.